ಹೆಚ್ಚು ಸಾಲ ಮಾಡಿರೋ ರಾಜ್ಯ ಯಾವುದು ಗೊತ್ತಾ? ದೇಶದಲ್ಲೇ ಅತಿ ಹೆಚ್ಚು ಸಾಲ ಮಾಡಿದೆ ತಮಿಳುನಾಡು. ಲಿಸ್ಟ್ನಲ್ಲಿ ಮೊದಲ ಹೆಸರು ತಮಿಳುನಾಡು ರಾಜ್ಯಕ್ಕೆ ಬರುತ್ತೆ. ಆ ರಾಜ್ಯದ ಸಾಲದಲ್ಲಿ ಕರ್ನಾಟಕದ 3 ಬಜೆಟ್ ಆಗುತ್ತೆ. ಇಂದು ಬಜೆಟ್ ಮಂಡಿಸಿ ಸಾಲದ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ ಸಿಎಂ. ವಿಜಯ್ ಕೊಟ್ಟ ಲೆಕ್ಕ ಕೇಳಿ ತಮಿಳುನಾಡು ಜನರು ಕಕ್ಕ ಬಿಕ್ಕಿಯಾಗಿದ್ದಾರೆ. ಅಷ್ಟೊಂದು ಸಾಲನ? ಹಾಗಾದ್ರೆ ಅಷ್ಟೊಂದು ಸಾಲ ಪಡೆದು ಇನ್ನೂ ಕೂಡ ತಮಿಳುನಾಡು ಅಭಿವೃದ್ಧಿ ಹಿಂದೆನೇ ಇದೆ. ಸ್ಫೋಟಕ ಲೆಕ್ಕ ರಿವೀಲ್ ಮಾಡಿದ್ದಾರೆ ಸಿಎಂ ವಿಜಯ್ ಅವರು. ತಮಿಳುನಾಡಲ್ಲಿ ಹೆಚ್ಚು ಸಾಲ ಮಾಡಿದ್ದೆ ಸ್ಟಾಲಿನ್, ಅಂದ್ರೆ ಈ ಹಿಂದೆ ಇದ್ದಂತ ಸಿಎಂ MK ಸ್ಟಾಲಿನ್ ವಿರುದ್ಧ ಈಗ ಸಿಎಂ ವಿಜಯ್ ಗಂಭೀರ ಆರೋಪ ಮಾಡಿದ್ದಾರೆ. ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅತಿ ಹೆಚ್ಚು ಸಾಲ ಮಾಡಿದ್ದಾರೆ ತಮಿಳುನಾಡು ಜನ, ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್. ಹಾಗಾದ್ರೆ ದೇಶವನ್ನ ಅಂದ್ರೆ ಅವರ ರಾಜ್ಯವನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದಿತ್ತು? ಆ ರಾಜ್ಯದ ಸಾಲಿನಲ್ಲಿ ಕರ್ನಾಟಕದ 3 ಬಜೆಟ್ ಆಗುತ್ತೆ. MK ಸ್ಟಾಲಿನ್ ಮೇಲೀಗ ಗಂಭೀರ ಆರೋಪ ಮಾಡಿದ್ದಾರೆ ವಿಜಯ್ ಅವರು. ಇಂದು ಬಜೆಟ್ ಮಂಡಿಸಿ ಸಾಲ ಯಾವ ರೀತಿ ಆಗಿತ್ತು, ಈ ಹಿಂದೆ ಸ್ಟಾಲಿನ್ ಅವರು ಎಷ್ಟು ಕೋಟಿ ಸಾಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಫೋಟಕ ರಿವೀಲ್ ಕೊಟ್ಟಿದ್ದಾರೆ. ಸಿಎಂ ವಿಜಯ್ ತಮಿಳುನಾಡಿನಲ್ಲಿ ಹೆಚ್ಚು ಸಾಲ ಮಾಡಿದ್ದೇ ಸ್ಟಾಲಿನ್ ಅಂತ ಈಗ ಗಂಭೀರ ಆರೋಪ ಮಾಡಿದ್ದಲ್ಲದೆ ಸ್ಫೋಟಕ ಲೆಕ್ಕವನ್ನ ರಿವೀಲ್ ಮಾಡಿದ್ದಾರೆ. ಅದೆಷ್ಟೋ ಕೋಟಿ ಈಗ MK ಸ್ಟಾಲಿನ್ ಮೇಲೆ ಈಗ ಗಂಭೀರ ಆರೋಪ ಮಾಡುವ ಮೂಲಕ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಸಾಲಗಾರ ರಾಜ್ಯಗಳು ಯಾವ್ದ್ಯಾವುದು ಅನ್ನೋದನ್ನ ತಿಳಿಸ್ತಾ ಹೋಗ್ತೇನೆ. ಇನ್ನ ತಮಿಳುನಾಡು, ಇಡೀ ದೇಶದಲ್ಲೇ ತಮಿಳುನಾಡು ರಾಜ್ಯ ಹೈಯೆಸ್ಟ್ ಸಾಲ ಮಾಡಿದೆ. ತಮಿಳುನಾಡು 13 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಸಾಲ ಮಾಡಿದೆ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಗಂಭೀರ ಆರೋಪ ಕೂಡ ಈಗಾಗಲೇ ವಿಜಯ್ ಅವರು ಮಾಡಿದ್ದಾರೆ. MK ಸ್ಟಾಲಿನ್ ಅವರ ಮೇಲೆ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಕರ್ನಾಟಕ 8.24 ಲಕ್ಷ ಕೋಟಿ ಸಾಲ ಮಾಡಿದೆ, 2ನೇ ಸ್ಥಾನದಲ್ಲಿದೆ. ಇನ್ನು ಉತ್ತರ ಪ್ರದೇಶ್ 3ನೇ ಸ್ಥಾನ, 7.7 ಲಕ್ಷ ಕೋಟಿ. ರಾಜ್ಯ ದೊಡ್ಡದು ಉತ್ತರ ಪ್ರದೇಶ್, ಅಭಿವೃದ್ಧಿಗೆ ಸಾಕಾಗೋದಿಲ್ಲ ಇನ್ನೂ ಕೂಡ, ಆದರೂ ಸಹಿತ ಉತ್ತರ ಪ್ರದೇಶ್ 3ನೇ ಲಿಸ್ಟ್ನಲ್ಲಿದೆ. ಮಹಾರಾಷ್ಟ್ರ 7.2 7.2 ಲಕ್ಷ ಕೋಟಿ ಸಾಲ ಮಾಡಿದೆ, 4ನೇ ಸ್ಥಾನದಲ್ಲಿದೆ. ಇನ್ನು ಪಶ್ಚಿಮ ಬಂಗಾಳ 6.6 ಲಕ್ಷ ಕೋಟಿ. ಆಂಧ್ರ ಪ್ರದೇಶ್ 5 ಲಕ್ಷ ಕೋಟಿ ಸಾಲ ಮಾಡಿದೆ. ಮೊದಲನೇ ಸಾಲಿನಲ್ಲಿ ತಮಿಳುನಾಡು ರಾಜ್ಯ ಬಂದ್ರೆ 2ನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ. ಗುಜರಾತ್ 4.7 ಲಕ್ಷ ಕೋಟಿ, ಮಧ್ಯಪ್ರದೇಶ್ 4.2 ಕೋಟಿ. ಅಂದ್ರೆ ಅತಿ ಕಡಿಮೆ ಸಾಲ ಮಾಡಿರೋದು ಮಧ್ಯಪ್ರದೇಶ ರಾಜ್ಯ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಇದೆಲ್ಲದರ ಮಧ್ಯೆ 13 ಲಕ್ಷ ಕೋಟಿ ಸಾಲ ಆಗಿದೆ ಅಂತ ತಮಿಳುನಾಡಿನದ್ದು. ಹಾಗಾದ್ರೆ ಸಾಲಗಾರ ರಾಜ್ಯಗಳಲ್ಲಿ ತಮಿಳುನಾಡು ಮೊದಲನೇ ಹೆಸರಿನಲ್ಲಿ ಬರುತ್ತೆ. ಈ ಹಿಂದೆ MK ಸ್ಟಾಲಿನ್ ಇದ್ದಾಗ ಹೈಯೆಸ್ಟ್ ಸಾಲ ತೆಗೆದುಕೊಂಡಿದ್ದಾರೆ ಅನ್ನೋದು ವಿಜಯ್ ಅವರ ಗಂಭೀರ ಆರೋಪವಾಗಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅತಿ ಹೆಚ್ಚು ಸಾಲ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಸಾಲ ಮಾಡಿ ತುಪ್ಪ ತಿನ್ನು ಸಿದ್ದರಾಮಯ್ಯ ಬಿಗ್ ದಾಖಲೆ ಮಾಡಿದ್ದಾರೆ ಅನ್ನೋದು ಸದ್ಯದ ಆರೋಪ. ಈಗ ತಮಿಳುನಾಡು ನಂತರ ನಾವೇ ಅತಿ ಹೆಚ್ಚು ಸಾಲ ಮಾಡಿದ್ದೇವೆ, ಹಾಗಾದ್ರೆ ಆ ಸಾಲ ಮಾಡಿದ್ದ ದುಡ್ಡೆಲ್ಲಿ? ಜನರು ಕೇಳ್ತಾ ಇದ್ದಾರೆ. ಈಗ 5 ಗ್ಯಾರಂಟಿಗಳಿಗೆ ಏನಾದರೂ ಯೂಸ್ ಮಾಡ್ಕೊಂಡ್ರ? ರಾಜ್ಯದ ಎಲ್ಲಾ CMಗಳು ಸೇರಿದ್ರು ಸಹಿತ ಸಿದ್ದರಾಮಯ್ಯನವರೇ ಹೈಯೆಸ್ಟ್ ಸಾಲ ಮಾಡಿದ್ದಾರೆ ಅನ್ನೋದು ಸದ್ಯದ ಪ್ರಶ್ನೆ. ಈಗ ಸಾಲ ರಾಮಯ್ಯ ಅನ್ನೋ ಆರೋಪವನ್ನ ಈಗ ಹೊತ್ತುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಕರ್ನಾಟಕದ ದೀರ್ಘಾವಧಿ CM ಆಗಿದ್ರು. 5 ವರ್ಷ ಅಧಿಕಾರವನ್ನ ಈ ಹಿಂದೆ CM ಆಗಿದ್ದಾಗ ಪೂರ್ಣಗೊಳಿಸಿದ್ರು. ಇದೀಗ 2.5 ವರ್ಷ CM ಆಗಿದ್ರು. 7 ವರ್ಷ ಟೋಟಲ್ ಆಗಿ CM ಆದಂತ ಸಿದ್ದರಾಮಯ್ಯನವರು ತಮಿಳುನಾಡ ನಂತರ ಅತಿ ಹೆಚ್ಚು ಸಾಲ ಮಾಡಿದ್ದ CM ಅನ್ನೋ ಆರೋಪವನ್ನು ಹೊತ್ತಿಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವರಷ್ಟು ಸಾಲ ಮಾಡಿದ CMಗಳು ಯಾರೂ ಇಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಸಾಲಗಾರ ಸಿದ್ದರಾಮಯ್ಯ. ಈ ಹಿಂದೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 3,545 ಕೋಟಿ ಸಾಲ ಮಾಡಿದ್ರು ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಮಾಜಿ CM SM ಕೃಷ್ಣ ಅವರು 3,590 ಕೋಟಿ. SM ಕೃಷ್ಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದು. DV ಸದಾನಂದ ಗೌಡ ಅವರು ಶಾರ್ಟ್ ಟರ್ಮ್ ಅಲ್ಲಿ CM ಆಗಿದ್ರು. ಅದಾಗಿನೂ
9,464 ಕೋಟಿ ಸಾಲ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕೂಡ ಶಾರ್ಟ್ ಟರ್ಮ್ ಆಗಿ ಸಿಎಂ ಆಗಿದ್ರು. ಅವರು ಕೂಡ 13,464 ಕೋಟಿ ಸಾಲ ಮಾಡಿದ್ದಾರೆ. ಎನ್ ಧರ್ಮಸಿಂಗ್ ಅವರು ಕೂಡ 15,635 ಕೋಟಿ ಸಾಲ ಮಾಡಿರೋ ಆರೋಪವನ್ನು ಹೊತ್ತಿದ್ದಾರೆ. BS ಯಡಿಯೂರಪ್ಪ ಅವರು ಕೂಡ ಇವರು ಸಿಎಂ ಸಾಕಷ್ಟು ಬಾರಿ ಸಿಎಂ ಆದಂಥವರು. ಇವರು ಕೂಡ 25,653 ಕೋಟಿ ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬರೇನೆ ಈ ಎಲ್ಲ ಸಿಎಂಗಳನ್ನ ಸೇರಿಸಿ 5 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿರೋ ಆರೋಪವನ್ನು ಹೊತ್ತಿದ್ದಾರೆ. ಈಗ SM ಕೃಷ್ಣ, HD ಕುಮಾರಸ್ವಾಮಿ, ಹಾಗೆ ಅನೇಕ ಸಿಎಂ, ಧರ್ಮಸಿಂಗ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರು ಆಗಿರ್ಬೋದು, ಸದಾನಂದ ಗೌಡ ಆಗಿರ್ಬೋದು, ಇವರೆಲ್ಲರನ್ನ ಹೋಲಿಸಿದ್ರೆ ಸಿದ್ದರಾಮಯ್ಯನವರ ಸಾಲ ಜಾಸ್ತಿ ಇದೆ. ಬರೋರೆಲ್ಲ ಗಿಫ್ಟ್ ಮೇಲೆ ಗಿಫ್ಟ್ ಕೊಟ್ರು, ಸಾಲ ಮಾಡಿ ಕರ್ನಾಟಕಕ್ಕೆ ತುಪ್ಪ ತಿನ್ನಿಸಿದ್ರು. ನಾಯಕರ ಆರ್ಥಿಕ ಪಾಂಡಿತ್ಯಕ್ಕೆ ಉಗೆ ಉಗೆ ಅನ್ಬೇಕು. ಈಗ ಕನ್ನಡಿಗನ ತಲೆಯ ಮೇಲೆ ಈಗ ಸಾಲದ ಪರ್ವತ ಎದ್ದಿದೆ. ಇದು ಅಭಿವೃದ್ಧಿನ, ಎಲ್ಲರ ತಲೆ ಮೇಲೆ ಸಾಲದ ಬಂಡೆನ ಅನ್ನೋ ಆರೋಪ ಹೊತ್ತಿದ್ದಾರೆ. ಈಗ ಅಶ್ವವೇಗ ನ್ಯೂಸ್ನಲ್ಲಿ ಶಾಕಿಂಗ್ ಸಾಲದ ಲೆಕ್ಕ ಅನಾವರಣವಾಗಿದೆ. ಜನರೀಗ ರೊಚ್ಚಿಗೆದ್ದಿದ್ದಾರೆ. ಆ ಎಲ್ಲಾ ಸಿಎಂಗಳನ್ನ ಸೇರಿಸಿದ್ರೆ ಸಿದ್ದರಾಮಯ್ಯನವರೊಬ್ಬರೇ 5 ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಮಾಡಿದ್ದಾರೆ. ಹಾಗಾದ್ರೆ ಆ ಸಾಲ ಅಭಿವೃದ್ಧಿ ಕೆಲಸಕ್ಕೆ ಹೋಯ್ತೋ ಅಥವಾ ತಮ್ಮ ಮನೆಗೆ ಹೋಯ್ತೋ ಅನ್ನೋದು ಸದ್ಯದ ಈಗ ಆರೋಪ. ಈಗ ಸಾಲ ಮಾಡಿ ಕರ್ನಾಟಕಕ್ಕೆ ತುಪ್ಪ ತಿನ್ನಿಸಿದ್ರಾ? ಇಲ್ಲ. ಸರ್ಕಾರದ ಬೊಕ್ಕಸ ಖಾಲಿ ಖಾಲಿ ಅಂತೀರಿ, ಎಷ್ಟೊಂದು ಸಾಲ. ಹಾಗಾದ್ರೆ ಆ ಸಾಲ ತೆಗೆದುಕೊಂಡಿರೋದು ಎಲ್ಲಿದೆ? ಇನ್ನು ಬೆಂಗಳೂರಿನ ಕೆಲ ರಸ್ತೆಗಳು ಹಾಗೇ ಬಿದ್ದಿವೆ. ಬೆಂಗಳೂರು ಅಭಿವೃದ್ಧಿ ಅಭಿವೃದ್ಧಿ ಅಂತೀರಿ, ಬೆಂಗಳೂರು ಅಭಿವೃದ್ಧಿ ಇಲ್ಲ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ ಹತ್ತಿರ ಹೋದ್ರೆ ಹೇಳೋದೇ ಬೇಡ. ಇಷ್ಟೆಲ್ಲ ಇದ್ರೂ ಸಹಿತ 5 ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಹೇಗೆ ಪಡೆದುಕೊಂಡ್ರಿ? ಪಡೆದುಕೊಂಡ ಸಾಲ ಎಲ್ಲಿದೆ ಅನ್ನೋದು ಸದ್ಯದ ಜನರ ಈಗ ಪ್ರಶ್ನೆಯಾಗಿದೆ. ಅತಿ ಹೆಚ್ಚು ಸಾಲ ಪಡೆದಿರುವಂತ ಸಾಲ ಸಿದ್ದರಾಮಯ್ಯನವರೇ ಎಲ್ಲಿದ್ದೀರಿ ಮಾತನಾಡಿ ಅನ್ನೋದು ಈಗ ಸದ್ಯ ಜನರ ಪ್ರಶ್ನೆಯಾಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವೊಂದಿಷ್ಟು ಗ್ರಾಫಿಕ್ಸ್ಗಳಿವೆ. ಕರ್ನಾಟಕದ ಸಾಲ ಲೆಕ್ಕ. ರಾಜ್ಯದಲ್ಲಿ ಹುಟ್ಟುವಂತ ಪ್ರತಿ ಮಗು ಮೇಲಿದೆ 1 ಲಕ್ಷ ಸಾಲ. ಹುಟ್ಟೋ ಮಗು ಇನ್ನು ಜಗತ್ತೇ ನೋಡಿಲ್ಲ, ಅದು ಆಗಲೇ 1 ಲಕ್ಷ ಸಾಲ ಇಟ್ಕೊಂಡು ಹುಟ್ಟುತ್ತದು. ತಿಂಗಳು ರಾಜ್ಯ ಸರ್ಕಾರ 8,777 ಕೋಟಿ ಸಾಲ ಮಾಡುತ್ತೆ ತಿಂಗಳ. ಪ್ರತಿದಿನ ಸರ್ಕಾರ 292 ಕೋಟಿ ಸಾಲ ಮಾಡುತ್ತಂತೆ. ಹಾಗಾದ್ರೆ ಇಷ್ಟೊಂದು ಸಾಲ ಎಲ್ಲಿ? ಗಂಟೆಗೆ ರಾಜ್ಯ ಸರ್ಕಾರಕ್ಕೆ 12.19 ಕೋಟಿ ಸಾಲ ಬೇಕು. ಇದು ಕರ್ನಾಟಕದ ಸಾಲದ ಲೆಕ್ಕ. ಕೋಟಿ ಕೋಟಿ ಗಟ್ಟಲೆ ಬಡ್ಡಿ ಕಟ್ಟುತ್ತಿದೆ ರಾಜ್ಯ ಸರ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ಮೇಲೂ ಸಾಲ ಇಟ್ಟಿದ್ದೀರಿ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಹಾಗಾದ್ರೆ ಹುಟ್ಟೋ ಮಗು ಮೇಲೇನೆ 1 ಲಕ್ಷ ಅಂದ್ರೆ ಇನ್ನು ನಾವೆಲ್ಲ ಯಾವ ಲೆಕ್ಕ? ಕರ್ನಾಟಕ ಸರ್ಕಾರ ನಿತ್ಯ 124 ಕೋಟಿ ಬಡ್ಡಿ ಕಟ್ಟುತ್ತೆ. ಕರ್ನಾಟಕ ಸರ್ಕಾರ ಗಂಟೆಗೆ 5.2 ಕೋಟಿ ಬಡ್ಡಿ ಕಟ್ಟುತ್ತೆ. ಏನಿದ್ರ ಅರ್ಥ? 5 ಲಕ್ಷ ಕೋಟಿಗೂ ಅಧಿಕ ಸಾಲ 2013ರಲ್ಲಿ ಒಬ್ಬ ಕನ್ನಡಿಗನ ಮೇಲಿತ್ತು 19,000 ಸಾಲದ ಸುಳಿವು. 2018ರಲ್ಲಿ ಒಬ್ಬ ಕನ್ನಡಿಗನ ಮೇಲಿತ್ತು 37,000 ರೂಪಾಯಿ ಸಾಲ. ಹುಟ್ಟೋ ಮಗು ಮೇಲೆ 1 ಲಕ್ಷ ಸಾಲ ಅಂದ್ರೆ ಏನ್ರಿ ಅರ್ಥ? ಪ್ರತಿಯೊಬ್ಬ ಪ್ರಜೆನೂ ಹಾಗಾದ್ರೆ ಸಾಲ ತಲೆ ಮೇಲೆ ಹೊರಿಸಿದ್ದಾರೆ ಈ ನಮ್ಮ ರಾಜ್ಯ ಸರ್ಕಾರ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಬನ್ನಿ, ಈಗ ಸ್ಟಾಲಿನ್ ಲೆಕ್ಕ ಮತ್ತೆ ಸಿದ್ದರಾಮಯ್ಯ ಲೆಕ್ಕವನ್ನು ನೋಡೋದಾದ್ರೆ, ಸ್ಟಾಲಿನ್ ಲೆಕ್ಕ ಈ ಹಿಂದೆ ಮಾಜಿ ಸಿಎಂ ಆಗಿದ್ರು ತಮಿಳುನಾಡಿಂದು, ಅವರ ಲೆಕ್ಕ ನೋಡೋದಾದ್ರೆ ಮತ್ತೆ ಸಿದ್ದರಾಮಯ್ಯನವರ ಲೆಕ್ಕ ನೋಡೋದಾದ್ರೆ ನರೇಂದ್ರ ಮೋದಿ ಮಾಡಿದ ಸಾಲ ಲೆಕ್ಕ ಕೊಡ್ತೀವಿ ಕೇಳಿ ಅಂತ ಹೇಳ್ತಾರೆ. ಆದರೆ ತಾವು ಮಾಡಿರೋ ಸಾಲ ಎಷ್ಟು ಅನ್ನೋದನ್ನ ಇಲ್ಲಿ ಸಾಬೀತು ಮಾಡ್ತೇವೆ. ಮೋದಿ ಆಡಳಿತದ 12 ವರ್ಷಗಳಲ್ಲಿ 120 ಲಕ್ಷ ಕೋಟಿಗೂ ಅಧಿಕ ಸಾಲ ಪಡೆದುಕೊಂಡಿದ್ದಾರೆ. ಮೋದಿ ಆಡಳಿತದಲ್ಲೇ ಭಾರತ ದೇಶದ ಆಂತರಿಕ ವ್ಯವಸ್ಥೆ ಇದು. 2022-2023ನೇ ಸಾಲಿನಲ್ಲಿ 2026-2027ರ ಅಂತ್ಯಕ್ಕೆ 200 ಕೋಟಿ ರೂಪಾಯಿ ಸಾಲ.
ಸ್ಟಾಲಿನ್ ಲೆಕ್ಕ, ಸಿದ್ದರಾಮಯ್ಯ ಲೆಕ್ಕ ನೋಡ್ತಿದ್ದಾಯ್ತು. ನರೇಂದ್ರ ಮೋದಿ ಮಾಡಿದ ಸಾಲದ ಲೆಕ್ಕ ಕೊಡ್ತೀವಿ ಕೇಳಿ. ಈಗ 12 ವರ್ಷಗಳಲ್ಲಿ 120 ಕೋಟಿ. ಸ್ವತಂತ್ರ ಭಾರತದ ಮೊದಲ 68 ವರ್ಷದಲ್ಲಿ 54 ಲಕ್ಷ ಕೋಟಿ ಸಾಲ ಪಡೆದುಕೊಂಡಿದ್ದಾರೆ. ಆದರೆ ಮೋದಿ ಆಡಳಿತದ 12 ವರ್ಷಗಳಲ್ಲಿ 120 ಲಕ್ಷ ಕೋಟಿ ಆಗಿದೆ. ಭಾರತ ದೇಶದ ಆಂತರಿಕ ಬಾಹ್ಯ ಸಾಲದಲ್ಲಿ ಇಷ್ಟೊಂದು ಸಾಲನ 2022 2023ನೇ ಸಾಲಿನಲ್ಲಿ 2026 2027ರ ಅಂತ್ಯಕ್ಕೆ 800 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿರುವ ಆರೋಪವನ್ನು ಹೊತ್ತಿದ್ದಾರೆ ನರೇಂದ್ರ ಮೋದಿ ಅವರು. ಸ್ಟಾಲಿನ್ ಲೆಕ್ಕ, ಸಿದ್ದರಾಮಯ್ಯ ಲೆಕ್ಕವನ್ನ ನೋಡಿದ್ದಾಯ್ತು. ಈಗ ನರೇಂದ್ರ ಮೋದಿ ಅವರು ಮಾಡಿದಂತ ಸಾಲ ಇದು 12 ವರ್ಷಗಳಲ್ಲಿ 120 ಕೋಟಿ. ಇನ್ನ ಸಾಲಗಾರ ಮೋದಿ ಅನ್ನೋ ಆರೋಪವನ್ನು ಹೊತ್ತಿದ್ದು ಹೇಗೆ ಅಂದ್ರೆ 2018 93 ಲಕ್ಷ ಕೋಟಿ ಸಾಲ ಮಾಡಿದ್ರು. 2019 105 ಲಕ್ಷ ಕೋಟಿ ಸಾಲ ಮಾಡಿದ್ರು. 2020 121 ಲಕ್ಷ ಕೋಟಿ ಸಾಲ ಮಾಡಿದ್ರು. 2021 138 ಲಕ್ಷ ಕೋಟಿ ಸಾಲ ಆಗಿತ್ತು. ಹಾಗಾದ್ರೆ ಮೋದಿನೂ ಕೂಡ ಸಾಲಗಾರ ಅನ್ನೋ ಲಿಸ್ಟ್ ನಲ್ಲಿ ಬರ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಮತ್ತೆ ಸ್ಟಾಲಿನ್ ಅವರ ಲೆಕ್ಕ ಚುಪ್ತಾ ಆಯ್ತು. ಈಗ ಮೋದಿ ಅವರ ಸಾಲ ಎಷ್ಟಿದೆ ಅನ್ನೋದನ್ನ ತಿಳಿಸ್ತಾ ಇದ್ದೀವಿ. 2022 156 ಲಕ್ಷ ಕೋಟಿ ಸಾಲ ಪಡೆದಿದ್ರು. 2023 171 ಲಕ್ಷ ಕೋಟಿ ಸಾಲ ಪಡೆದಿದ್ರು. ಇಷ್ಟೊಂದು ಸಾಲ ನಿಜಕ್ಕೂ ಶೇಮ್ ಅನ್ಸುತ್ತೆ. ಸಿದ್ದರಾಮಯ್ಯನವರೇ 5 ಲಕ್ಷ ಕೋಟಿ ಕರ್ನಾಟಕಕ್ಕೆ ಸಾಲ ಪಡೆದುಕೊಂಡಿದ್ದೀರಿ, ಹಾಗಾದ್ರೆ ಅದರ ಲೆಕ್ಕ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಅದೆಷ್ಟೋ ಕೋಟಿ ಸಾಲ ಮಾಡಿ ಈಗ ಪ್ರತಿಯೊಬ್ಬ ಪ್ರಜೆ ಮೇಲೂ ಸಾಲ ಹೊರಿಸಿದಿರಿ, ಇದಕ್ಕೆ ಉತ್ತರ ಕೊಡಿರಿ ಅಂತ ಈಗ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.